ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರೇ, ನಾವು ಮಾಡುವಂಥ ಯಾವುದೇ ಬಿಸ್ನೆಸ್ ಇರಲಿ, ವ್ಯಾಪಾರ ಇರಲಿ, ವ್ಯವಹಾರ ಇರಲಿ, ಇದು ಯಾವುದ್ರಲ್ಲೂ ನಮಗೆ ಹಣಕಾಸಿನ ತೊಂದರೆ ಬರಬಾರ್ದು. ನಾವು ಮಾಡುವಂಥ ವ್ಯಾಪಾರದಲ್ಲಿ ಪ್ರತಿದಿನ ನಮಗೆ ಲಾಭ ಆಗಬೇಕು, ಅದು ಅಲ್ಲದೆ ಭರ್ಜರಿ ಲಾಭ ಆಗಬೇಕು ಅಂತ ನಾವೆಲ್ಲರೂ ಕೂಡ ಆಶಿಸ್ತೀವಿ, ಎಲ್ರಿಗೂ ಕೂಡ ಆಸೆ ಇರುತ್ತೆ. ಆದರೆ ಈ ರೀತಿಯಾದಂಥ ವ್ಯವಹಾರಗಳಲ್ಲಿ, ಬಿಸ್ನೆಸ್ಗಳಲ್ಲಿ ಲಾಸ್ಗಳಾದರೆ, ಹಣಕಾಸಿನ ತೊಂದರೆಗಳಾದರೆ ಇದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಪಡ್ಕೋಬೇಕು, ಯಾವ ರೀತಿಯಾದಂಥ ರೆಮಿಡಿಯನ್ನು ನಾವು ಮಾಡ್ಕೊಳ್ಬೇಕು, ಭರ್ಜರಿ ಲಾಭ ಗಳಿಸೋದು ಹೇಗೆ, ಇದೆಲ್ಲವೂ ಸಾಧ್ಯನಾ? ಇವೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಎಂದಿನಂತೆ ಖ್ಯಾತ ಜ್ಯೋತಿಷಿಗಳಾದ ಗಿರಿಧರ್ ಭಟ್ ಗುರುಜಿಗಳಿದ್ದಾರೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಸ್ವಾಗತ ತಮಗೆ. ಗುರುಗಳೇ, ಯಾವುದೇ ವ್ಯವಹಾರ ಮಾಡಲಿ, ಬಿಸ್ನೆಸ್ ಮಾಡಲಿ, ಎಲ್ಲರೂ ಕೂಡ ನಮಗೆ ಲಾಭ ಆಗಬೇಕು ಅಂತಾನೆ ಶುರು ಮಾಡೋದು. ಆದರೆ ಕೆಲವೊಂದ್ಸತಿ ಏನಾಗ್ತಾ ಇರುತ್ತೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ, ಒಂದು ವ್ಯವಹಾರ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅದಾದಮೇಲೆ ತುಂಬ ಲಾಸ್ ಆಗ್ತಾ ಇರುತ್ತೆ. ಜೊತೆಗೆ ಎಲ್ಲರೂ ಕೂಡ ನಾವು ಭರ್ಜರಿಯಾಗಿ ಲಾಭ ಮಾಡಬೇಕಪ್ಪ, ಪ್ರತಿದಿನ ಲಾಭ ಮಾಡ್ಬೇಕಂತಾನೆ ಆಸೆ ಇರುತ್ತೆ. ಆದರೆ ಇದಕ್ಕೆ ವ್ಯವಹಾರಕ್ಕೆ ಲಾಭ ಆಗೋದಕ್ಕೆ ಏನಾದರೂ ರೆಮಿಡಿ ಇದೆಯಾ ಗುರುಗಳೇ? ಯಾವ್ದಾದ್ರು ಪರಿಹಾರ ಇದೆಯಾ? ನೋಡಿ, ಖಂಡಿತವಾಗಿಯೂ ಪರಿಹಾರನೂ ಇರುತ್ತೆ. ನೋಡಿ, ವ್ಯಾಪಾರದ ಧರ್ಮನೇ ಲಾಭ. ಲಾಭ ಇಲ್ಲದೆ ವ್ಯಾಪಾರ ಮಾಡ್ಲಿಕ್ಕೆ ಹೋದ್ರೆ ಅದು ಸೇವೆ ಆಗುತ್ತೆ. ವ್ಯಾಪಾರದ ಧರ್ಮನೇ ಲಾಭ. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಥವಾ ವ್ಯವಹಾರ ಬಿಸ್ನೆಸ್ನಲ್ಲಿ ಕೈ ಹಾಕಬೇಕಂದ್ರೆ ಒಂದು ಲಾಭ ನೋಡೇ ಹೋಗಬೇಕಾಗುತ್ತೆ. ಈಗಿನ ದಿನಮಾನಗಳಲ್ಲಿ, ಕಾಲಘಟ್ಟದಲ್ಲಿ ಕೆಲವೊಂದು ರೀತಿಯಾದಂತಹ ತೊಂದರೆಗಳು ಜಾಸ್ತಿ, ಆಕಸ್ಮಿಕವಾದಂತಹ ಏರಿಳಿತಗಳು ಇದ್ದೇ ಇರ್ತದೆ ವ್ಯಾಪಾರದಲ್ಲಿ. ಈ ಪೈಪೋಟಿ, ಅಕ್ಕಪಕ್ಕದವ್ರ ಪೈಪೋಟಿ, ಈ ಒಂದೇ ಥರನಾದ 10 ಅಂಗಡಿಗಳಿರ್ತದೆ. ಜನ ಎಲ್ಲ ಕಡೆನೂ ಹೋಗಬೇಕು, ಎಲ್ಲ ಕಡೆನೂ ಬರಬೇಕು, ನನ್ನ ಹತ್ರನೇ ಬರಲಿ ಅನ್ನೋವಂಥ ಒಂದು ಉದ್ದೇಶಗಳಿರ್ತದೆ. ಈ ಸ್ವರೂಪವಾಗಿ ವ್ಯಾಪಾರದಲ್ಲಿ ಲಾಭ ಆಗಲಿಕ್ಕೆ ವಶದಂತಹ ಕ್ರಿಯೆಗಳು ಬಹಳ ಮುಖ್ಯವಾಗಿರುತ್ತೆ. ಅಂದರೆ ಜನಾಕರ್ಷಣೆ ಆಗ್ತಕ್ಕಂಥದ್ದು, ಧನಾಕರ್ಷಣೆ ಆಗ್ತಕ್ಕಂಥದ್ದು, ಮನಾಕರ್ಷಣೆ ಆಗ್ತಕ್ಕಂಥದ್ದು, ಇದು ವಶ ಸಿದ್ಧಾಂತದಲ್ಲಿ ಇದನ್ನು ಸಾಬೀತು ಮಾಡ್ಬೋದು. ಜನ ಬರೋ ರೀತಿಯಲ್ಲಿ, ಬಿಸ್ನೆಸ್ ಆಗೋ ರೀತಿಯಲ್ಲಿ, ಅವ್ರ ಹತ್ರ ಏನೋ ಒಂದು ಐಟಮ್ ಇರ್ತದೆ, ಅದು ಖಾಲಿ ಆಗಬೇಕು, ತೊಗೊಂಡು ಹೋಗಬೇಕು, ಆ ನಿಟ್ಟಿನಲ್ಲಿ ಆ ಕೆಲಸ ಮಾಡ್ಬೋದು. ಜೊತೆಗೆ ನಾವು ಸರಳವಾದಂತಹ ಪರಿಹಾರಕ್ಕೆ ಹೋದಾಗ, ಅಂದರೆ ಅವ್ರು ಮಾಡ್ಕೊಳ್ಳುವಂತಹ ಒಂದು ಪರಿಹಾರಕ್ಕೆ ನಾವು ಹೋದಾಗ, ಈ ಚಕ್ರ ಸ್ಥಾಪನೆ, ವಶದಂತಹ ಸಿದ್ಧಾಂತಗಳನ್ನು ಬಿಟ್ಟು ಇದು ಬಿಲ್ವಪತ್ರೆ ನೋಡಿರ್ತೀವಿ. ಹೌದು. ನೋಡಿ, ಸೋಮವಾರ ದಿವಸ ಬಿಲ್ವಪತ್ರೆಯನ್ನು ತೆಗೆದುಕೊಂಡು 3 ದಳಗಳಿರ್ತದೆ ಸಾಮಾನ್ಯವಾಗಿ. ಆ ಬಿಲ್ವಪತ್ರೆ ಮಧ್ಯದಲ್ಲಿ ಏನು ಎಲೆ ಇರುತ್ತಲ್ಲ, ಅದರಲ್ಲಿ ಮೊದಲು ಒಂದು ಚಂದನವನ್ನು ಲೇಪನ ಮಾಡಿ, ಜೊತೆಗೆ ಇದು ಜೇನು ಅಂತ ಹೇಳ್ತೀವಿ ನಾವು, ಆ ಜೇನನ್ನು ಕೂಡ ಲೇಪನ ಮಾಡಿ ಅದನ್ನು ಶಿವಲಿಂಗದ ಮೇಲೆ ಇಡಿ. ಅಂದರೆ ಶಂಕರನ ಕೊಡಿ, ಭಗವಂತನ ಕೊಟ್ಬಿಡಿ ಸೋಮವಾರ ದಿವಸ. ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ಆತ ಏನು ವ್ಯವಹಾರ, ವ್ಯಾಪಾರ ಅಥವಾ ಒಂದು ಬಿಸ್ನೆಸ್ಸು, ಅವನೇನು ಬಂಡವಾಳ ಹಾಕಿದ್ದಾನೆ, ಅದು ಕ್ಷೇಮವಾಗಿ, ಲಾಭವಾಗಿ, ಪೂರ್ತಿ ಪ್ರಮಾಣದ ಒಂದು ಉದ್ಯೋಗದಲ್ಲಿ ಸ್ಥಿರತೆ, ಸ್ಥಿಮಿತತೆ ಇಟ್ಕೊಂಡು ಅವನು ಮುಂದುವರಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಅಂತಹ ಪರಿಹಾರ ಆ ಒಂದು ಸಣ್ಣದಾದಂತಹ ಒಂದು ಪರಿಹಾರದಲ್ಲಿ ಕಾಣ್ಬೋದು ನಾವು. ಬಿಲ್ವಪತ್ರೆ ಪರಿಹಾರ ಸಣ್ಣದಾಗಿ ನೋಡ್ಬೋದು ನಾವು, ಆದರೆ ಬಿಲ್ವ ಶಿವನಿಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮತ್ತು ಬಹಳ ಅಂದರೆ ಬಹಳ, ನಿಮ್ಮದು ಯಾವುದೇ ರೀತಿಯಾದಂಥ ದೋಷಾದಿಗಳು ಅಥವಾ ಅಂಗಡಿಗೆ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ, ಏನೋ ಒಂದು ಬಿಸ್ನೆಸ್ ಇರುತ್ತೆ, ವ್ಯವಹಾರ ಮಾಡುವಾಗ ದೃಷ್ಟಿ ಆಗದೇ ಇರೋವಂಥ ಜನ ಬೇರೆ ಏನಾದ್ರು ಒಂದು ಮಾಡಿರ್ತಾರೆ, ಅಂಥ ದೋಷಾದಿಗಳನ್ನು ಕೂಡ ಇದನ್ನು ತೆಗೆದುಹಾಕುವಂಥ ಶಕ್ತಿ, ಸಾಮರ್ಥ್ಯ ಈ ಬಿಲ್ವದಲ್ಲಿ ಇರುತ್ತೆ ಎಂಬುದಾಗಿ ನಾವು ನೋಡ್ಬೋದು. ಶಿವನಿಗೆ ಬಹಳ ಅಂದರೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಈ ಪರಿಹಾರ ಖಂಡಿತವಾಗಿ ವ್ಯಾವಹಾರಿಕವಾಗಿ ಲಾಭದಲ್ಲಿ ಗೆಲುವನ್ನಂತ ತರುತ್ತೆ, ಮತ್ತು ಫೈನಾನ್ಷಿಯಲ್ ಆಗಿ ಉದ್ಧಾರ ಆಗ್ಬೋದು. ಗುರುಗಳೇ, ಇವಾಗ ಇಷ್ಟು ಸಿಂಪಲ್ ಆಗಿ ನಮಗೆ ತಿಳಿಸ್ಕೊಟ್ರಿ ಯಾವ ರೀತಿ ಲಾಭ ಮಾಡ್ಬೋದು ಅಂತ. ಬಟ್ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತಲ್ಲ ಗುರುಗಳೇ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ. ಕೆಲವೊಂದು ನೀವು ಹೇಳಿದಾಗೆ ಕಾಂಪಿಟೇಷನ್, ಸಿಕ್ಕಾಪಟ್ಟೆ ಜನ ಕಾಂಪಿಟೇಷನ್ಸ್ ಇರ್ತಾರೆ, ದೃಷ್ಟಿಗಳಿರುತ್ತೆ. ಅದೆಲ್ಲದಕ್ಕೂ ಈ ಪರಿಹಾರದಿಂದ ಸಾಧ್ಯವಾಗುತ್ತಾ ಅವೆಲ್ಲವನ್ನು ನಿವಾರಿಸೋದಕ್ಕೆ? ಖಂಡಿತ ಆಗುತ್ತೆ. ಏನಾಗುತ್ತೆ ಇಲ್ಲಿ ನೋಡಿ, ನಾವೇನು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಕೆಲವೊಂದು ನಮ್ಮದೇ ತಪ್ಪುಗಳು ಅಡಗಿರ್ತವೆ. ಇಲ್ಲಿ ಯಾರ ಜೊತೆಗಿದ್ದ ಸ್ನೇಹಿತರು ಅಂತ ಹೇಳಿ ಬಹಳ ಒಂದು ಹಚ್ಕೊಂಡಿರ್ತಾರೆ. ವ್ಯಾಪಾರದ ಧರ್ಮದಲ್ಲಿ ಕೆಲವೊಂದನ್ನು ಬಿಟ್ಟು ಕೊಡಬಾರ್ದು ಅನ್ನೋದು ಒಂದು ವಿಷಯ ಸ್ಥಿತಿ. ಬಿಟ್ಬಿಡ್ತಾರೆ ಬಾಯಿನ, ಹಿಂಗಿದೆ, ಹಿಂಗೆ ನಡೀತಾ ಇದೆ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಇವರೇ ಹೇಳ್ಕೊಟ್ಟು, ಇವರೇ ಒಂದು ಸ್ಥಾನ ಕರ್ಕೊಂಡು ಹೋಗ್ಬಿಟ್ಟು ನಂತರ ಇವರ ಒಂದು ಸಮಸ್ಯೆಗೆ ಇವರೇ ಮೂಲವಾಗಿ ತೊಗೊಂಡು ಬರ್ತಾರೆ. ಅಂದರೆ ಅಲ್ಲಿ ಏನು ಲಾಭ ಇದೆ, ಯಾವ ರೀತಿ ಲಾಭ ನೋಡ್ಬೋದು, ಅದನ್ನೆಲ್ಲ ಹೇಳ್ಕೊಟ್ಟು ನಂತರ ಇವ್ರ ಕೈ ಖಾಲಿ ಮಾಡ್ಕೊಳ್ಳೋವಂಥ ಜನಗಳು ಸಹ ನಾವು ನೋಡ್ತಿರ್ತೇವೆ. ಜೊತೆಗೆ ಏನೋ ಒಂದು ಅಂಗಡಿ ಬಹಳ ವರ್ಷಗಳ ಕಾಲ ಮಾಡ್ತಾ ಇರ್ತಾರೆ, ಯಾರೋ ಅವ್ರ ತಂದೆ ಕಾಲದಿಂದನೋ ಇವನ ಕಾಲದಿಂದ ಏನೋ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಅಕ್ಕಪಕ್ಕದಲ್ಲಿ ಯಾರೋ ಹೊಸ್ದಾಗಿ ಬಂದ್ಬಿಟ್ಟು
ಪೈಪೋಟಿ ಕೊಟ್ಟು ಒಂದು ಊರು ಅಂದರೆ ಒಂದು ಜನ ಒಂದಷ್ಟು ಜನ ಇರ್ತಾರೆ. ಇಲ್ಲೇ ಬರಬೇಕು ಅಲ್ಲೇ ಹೋಗ್ಬೇಕು. ಅಥವಾ ಇಲ್ಲೇನಾಗುತ್ತೆ, ಆ ಜನನ ಭಾಗ ಮಾಡಿಬಿಟ್ರೆ ವ್ಯಾಪಾರ ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿಬಿಡುತ್ತೆ. ಈ ರೀತಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಈ ತಂದೆದು ಬಿಸ್ನೆಸ್ ಇರುತ್ತೆ, ಅದರಲ್ಲಿ ಮಕ್ಕಳದು 2 ಪಾಲು ಮಾಡಿಬಿಡ್ತಾರೆ. ಇವನೊಂದು ಅಂಗಡಿ ಪಕ್ಕದಲ್ಲಿ ಇವನೊಂದು ಅಂಗಡಿ, ಈ ರೀತಿ ಮಾಡ್ಕೊಂಡು ಅವರವರಲ್ಲೇ ಜಗಳ ಮಾಡ್ಕೊಂಡು ಹೋಗುವಂಥವ್ರು ಜನ ಜಾಸ್ತಿ ಇದೆ. ಅಂದರೆ ಪೈಪೋಟಿಗಳು ಅನಿರೀಕ್ಷಿತವಾಗಿ ಬರ್ಬೋದು, ಹೊರಗಡೆಯಿಂದ ಬರ್ಬೋದು, ತನ್ನ ಮೂಲಕ ಒಳಗಡೆಯಿಂದನೂ ಕಾಣ್ಬೋದು. ಇದು ಕೂಡ ಸಮಸ್ಯೆನೇ. ಆದರೆ ಆಲಸ್ಯ ಇರಬಾರ್ದು, ಮಾಡುವಂತಹ ಪ್ರಯತ್ನ ಸರಿ ಇರಬೇಕು, ಸರಿಯಾದ ನಿಟ್ಟಿನಲ್ಲಿ ಯೋಚನೆ ಮಾಡಿ ಮುಂದೆ ಹೋಗಬೇಕು, ಲಾಭ ಪ್ರಮಾಣದ ಯೋಚನೆ ಮಾಡಿ ಮುಂದೆ ಹೋಗಬೇಕಾಗುತ್ತೆ. ಎಲ್ಲೋ ಲಾಭ ಬರುತ್ತೆ ಅಂತ ಹೇಳಿಬಿಟ್ಟು ಏನೇನೋ ಮಾಡ್ಲಿಕ್ಕೆ ಹೋದ್ರೂ ಆಗಲ್ಲ. ಅಥವಾ ಲಾಭ ಇಲ್ಲದೇ ಯಾರಿಗೊಬ್ರು ಸೋಲಿಸ್ಬೇಕು ತುಳಿಬೇಕಂತಲೇ ನಾವು ಸುಮ್ಮನೆ ವ್ಯವಹಾರ ಮಾಡ್ಲಿಕ್ಕೆ ಹೋದ್ರೂ ಆಗಲ್ಲ. ಈ ಎರಡೂ ರೀತಿಯಲ್ಲಿ ನಾವು ವಿಚಾರ ಮಾಡಬೇಕಾದ್ರೆ ಬುದ್ಧಿಶಕ್ತಿ ಮನುಷ್ಯನಿಗಿದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅವನು ವ್ಯಾಪಾರಕ್ಕೆ ಹೋಗಬೇಕು, ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡೋದು ಎಲ್ಲಾದ್ರೂ ಗೆಲ್ತಾನೆ. ಇನ್ನೊಬ್ಬರ ಕಡೆ ಕೆಲಸ ಮಾಡ್ಕೊಂಡು ಕೂರೋದು ಅದಷ್ಟು ಸಹಜವಾದ ಸ್ಥಿತಿ. ಅದು ತನ್ನ ಜೀವನ ತನ್ನ ಸಾಮರ್ಥ್ಯದಲ್ಲಿ 4 ಜನಕ್ಕೆ ಕೆಲಸ ಕೊಡೋ ರೀತಿಯಲ್ಲಿ ಆಗಬೇಕು. ಅದು ಬಹಳ ಮುಖ್ಯ. ಅದು ಗುರುಗಳೇ, ಈಗ ತಂತ್ರದಲ್ಲಿ ಯಾವ ರೀತಿಯಾದಂತಹ ಬಿಸ್ನೆಸ್ಸನ್ನು ಮಾಡಬಹುದು ಅಂತ ನೋಡಿ. ನಾವು ಮೂಲವಾಗಿ ವ್ಯವಹಾರದಲ್ಲಿ ನೋಡೋದಾದರೆ, ನಾನು ಮೊದಲೇ ನಿಮ್ಗೆ ಹೇಳಿದೆ ವಶ ಸಿದ್ಧಾಂತಗಳು ಅಂತ ಹೇಳಿ. ಅಂದರೆ ಆ ಜನ ಅವ್ರ ಮನಸ್ಥಿತಿ ಮತ್ತು ಜನ ಮತ್ತು ಮನಸ್ಸು ಎರಡೂ ಬಂತು ಅಂದರೆ ಹಣ ಅಂದರೆ ಧನ ಇದೆ ಬರೋ ರೀತಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ನಿಯಮಾವಳಿಗಳು ಇರ್ತದೆ ವಶ ಸಿದ್ಧಾಂತದಲ್ಲಿ. ಅಂದರೆ ವಶೀಕರಣನೇ ಇದು. ಬರೀ ವಶೀಕರಣ ಅಂದರೆ ಯಾವುದೋ ಮದುವೆ ಮತ್ತೊಂದು ವಿಚಾರಕ್ಕಲ್ಲ. ವ್ಯಾವಹಾರಿಕವಾಗಿ ಬಿಸ್ನೆಸ್ನಲ್ಲೂ ನಾವು ನೋಡುತ್ತೇವೆ, ಬಹಳ ಅಂದರೆ ಬಹಳ ಇರುತ್ತೆ. ಒಂದು ಜಾಗ ಯಾವುದೋ ಒಂದು ಹೋಟೆಲ್ ಅಂದ್ಕೊಳ್ಳಿ, ಅದು ಲ್ಯಾಂಡ್ ಮಾರ್ಕ್ ಆಗಿಬಿಡುತ್ತೆ. ಏನಕ್ಕೆ? ಆ ಜನಾಕರ್ಷಣೆ ಅಷ್ಟಿರುತ್ತೆ. ನೀವೆಲ್ಲ ಹೋಗ್ತೀರಿ ಯಾವುದೋ ಒಂದು ಹೋಟ್ಲ್, ಶಾಂತಿಸಾಗರ್ ಹೋಟ್ಲು ಮತ್ತೊಂದು, ಏನಕ್ಕೆ ಹೇಳಬೇಕು ಅದನ್ನು? ಅಂದರೆ ಅದೊಂದು ಲ್ಯಾಂಡ್ ಮಾರ್ಕ್ ಆಗಿಬಿಡುತ್ತೆ. ಆ ಏರಿಯಾ ಹೆಸರೇ ಗೊತ್ತಿರೋದಿಲ್ಲ, ಆ ಹೋಟೆಲ್ ಹೆಸರು ಅಥವಾ ಅಲ್ಲಿ ಯಾವುದೋ ಒಂದು ಅಂಗಡಿ ಇದ್ದರೆ ಸಾಕು, ಜನ ಇಲ್ಲಲ್ಲ ಹೊರಗಡೆಯಿಂದನೂ ಅದು ಹೇಳುವಂಥ ಮಾತುಗಳು ನಾವು ಕೇಳುತ್ತಾ ಇರ್ತೀವಿ ಅಲ್ವಾ? ಹೀಗೆ ಆ ಒಂದು ವಶ ಸಿದ್ಧಾಂತದಲ್ಲಿ ಅದನ್ನು ನಾವು ಪ್ರತಿಪಾದನೆ ಮಾಡಿದ್ರೆ, ಪ್ರತಿಷ್ಠಾನ ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ವ್ಯಾವಹಾರಿಕವಾಗಿ ಗೆಲುವಾಗುತ್ತೆ. ಅಲ್ಲಿ ಏನಾಗಬೇಕು, ಮುಖ್ಯವಾಗಿ ತಂತ್ರ ಪ್ರಯೋಗಗಳು ನಡಿಬೇಕಾಗುತ್ತೆ. ಕೆಟ್ಟದ್ದು ಅಶುದ್ಧಿ ಆಗಿರ್ತಕ್ಕಂಥದ್ದು, ಹಾಗೆ ವ್ಯಾಪಾರದಲ್ಲಿ ಏನೇನು ತೊಂದರೆ ಆಗ್ತಾ ಇದೆ ಅಂಗಡಿಯಲ್ಲೋ ಅಥವಾ ವಾಸ್ತು ದೋಷನೋ ಅದೆಲ್ಲವನ್ನ ತೆಗೆದು ಹಾಕಬೇಕು ಅಂತ. ಅದರ ಜೊತೆಗೆ ಚಕ್ರ ಸ್ಥಾಪನೆ ಅನ್ನೋದು ಮಾಡಬೇಕು. ಚಕ್ರ ಸ್ಥಾಪನೆ ಅಂದರೆ ಅದು ದೈವದಲ್ಲ, ವಶೀಕರಣದಂತಹ ಕೆಲವೊಂದು ಬಲವಾದಂಥ ಚಕ್ರಗಳು ತಯಾರಿ ಮಾಡಿ, ಅದು ಯಾವುದು ದೈವ ಮೂಲೆಗೋ ನೈಋತ್ಯ ಮೂಲೆಗೋ ಅಥವಾ ಅಂಗಡಿ ಬಾಗಿಲಿಗೋ ಇವೆಲ್ಲ ಯೋಚನೆ ಮಾಡಿ, ಅಂದರೆ ತಂತ್ರಿ ಅದನ್ನು ಯೋಚನೆ ಮಾಡಿ ನಿರ್ಧಾರ ಮಾಡ್ತಾನೆ, ಆ ಜಾಗದಲ್ಲಿ ಸ್ಥಾಪನೆ ಮಾಡಿ ಇಡಬೇಕಾಗ್ತದೆ. ಜೊತೆಗೆ ಕೆಲವೊಂದು ಕಟ್ಟುಗಳು, ಈಗ ಯಾರೋ ನಾವು ಬರ್ತೀವಿ ಅಂಗಡಿಯಲ್ಲಿ ಕೂರ್ಬೇಕನ್ನೋವಂಥ ಮನಸ್ಥಿತಿ ಇರಬೇಕು. ಮನಸ್ಸೇ ಇಲ್ಲಾಂದ್ರೆ ಏನು ಮಾಡ್ತೀವಿ? ಮತ್ತು ಆ ಜಾಗದಲ್ಲಿ ಸರಂಜಾಮುಗಳಿರ್ತದೆ, ಸಾಮಾನುಗಳಿರ್ತದೆ, ಏನೋ ಒಂದು ಇರ್ತಾವಲ್ಲ ಐಟಮ್ಸ್, ಅವೆಲ್ಲ ಬಂದಿದ್ದು ಉಳಿಬಾರ್ದು. ಉಳಿದ್ರೆ ಪ್ರಯೋಜನ ಇಲ್ಲ, ಖಾಲಿ ಆಗ್ತಾನೆ ಹೋಗಬೇಕು. ಖಾಲಿ ಯಾವಾಗಲೂ ಬರಬೇಕು, ಹೋಗ್ತಾನೆ ಇರಬೇಕು. ಆಗಲೇ ಆ ಒಂದು ಜಾಗದಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಹೇಳ್ಬಿಟ್ಟು. ಇದರ ಜೊತೆಗೆ ಲಕ್ಷ್ಮೀ ಕೃಪಾ ಕಟಾಕ್ಷ, ಕುಬೇರನ ಒಂದು ಸಂಕಲ್ಪ, ಈ ವಶ ಸಿದ್ಧಾಂತದಲ್ಲಿ ಇದನ್ನೂ ಕೂಡ ನಾವು ಸ್ಥಾಪನೆ ಮಾಡಬೇಕಾಗ್ತದೆ. ಆ ರೀತಿ ಮಾಡೋದ್ರಿಂದ ಖಂಡಿತವಾಗಿ ವ್ಯಾಪಾರದಲ್ಲಿ ಲಾಭ ಅನ್ನೋದು 100ಕ್ಕೆ 100 ಭಾಗ ನಾವು ನೋಡ್ಬೋದು. ಹಾಗೆ ಎಲ್ಲ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ತೆಗೆದಾಕ್ಬೋದು. ಬಿದ್ದೋಗ್ತಾ ಇರ್ತಕ್ಕಂಥ ಬಿಸ್ನೆಸ್ಸು ಕೂಡ ನಾವು ಮೇಲಕ್ಕೆ ತೊಗೊಂಬರ್ಬೋದು. ಅಷ್ಟು ಮಟ್ಟಿಗೆ ಯೋಚನೆ ಮಾಡ್ಬೋದು. ಆ ವಶ ಸಿದ್ಧಾಂತದಲ್ಲಿ ಆ ತಂತ್ರ ಪರಿಹಾರಗಳು ಆ ಮಟ್ಟಿಗೆ ಕೆಲಸವನ್ನು ಮಾಡ್ತಾರೆ. ನಾನು ನಿಮ್ಮ ಈಗ ಹೇಳಿದ್ದು ಬಿಲ್ಲೋಪತ್ರೆದು, ಅದು ನಿಮ್ಮ ಒಂದು ಸರಳವಾಗಿ ಮಾಡೋವಂಥ ಒಂದು ಸ್ಥಿತಿ. ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಲ್ಲ, ಹೊಸ್ದಾಗಿ ಮಾಡಿರ್ತಾರೆ ಅಥವಾ ಹೀಗಿದೆ ಏನೋ ಒಂದು ದೃಷ್ಟಿ ಆಗಿಬಿಟ್ಟಿದೆ, ವ್ಯಾಪಾರ ನಡೀತಾ ಇಲ್ಲ, ಅದು ಸಣ್ಣ ಪುಟ್ಟ ವಿಚಾರ ಇದ್ರೂ ಕೂಡ ಅದನ್ನು ನಡೆಸ್ಬೋದು. ಅದು ಕೂಡ ಪ್ರಬಲವಾಗಿರ್ತಕ್ಕಂಥದ್ದೇ. ಆದರೆ ಇದು ವಶ ಸಿದ್ಧಾಂತದಲ್ಲಿ ಏನಂತಂದರೆ ಬಹಳ ನಿಖರವಾಗಿ ಫಲಿತಾಂಶ ಕೊಡ್ತಕ್ಕಂಥದ್ದು. ಅಂದರೆ ಇದು ಮುಂದೆ ಯಾವತ್ತೂ ಕೂಡ ಆ ವ್ಯಾಪಾರದಿಂದ ನೀವು ನಿವೃತ್ತಿ ಆಗಬಾರ್ದು, ವ್ಯಾಪಾರ ನಡಿಬೇಕು. ಅದು ನಿಮ್ಮ ಮುಂದಿನ ಪೀಳಿಗೆಗೆ ಕೂಡ ನಡೆಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಸಾಮರ್ಥ್ಯ ಕೊಡಬೇಕು. ಆ ನಿಟ್ಟಿನಲ್ಲಿ ವ್ಯಾವಹಾರಿಕವಾದಂಥ ಜಯ ಆಗುತ್ತೆ ಅಲ್ಲಿ. ಓಕೆ ಗುರುಗಳೀಗ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಬಿಸ್ನೆಸ್ಗಳಲ್ಲಿ ಕೆಲವೊಂದು ಸತಿ ಲಾಸ್ ಆಗಿಬಿಟ್ರೆ ತುಂಬ ಕುಗ್ಗಿ ಹೋಗ್ಬಿಡ್ತಾರೆ, ಯಾವುದು ರೆಮಿಡಿ ಮಾಡ್ಕೊಳ್ಳೋದಕ್ಕೂ ಹೋಗೋದಿಲ್ಲ.
ಅಂಥವರಿಗೆ ಈ ರೀತಿಯಾದಂಥ ಸಿಂಪಲ್ ಪರಿಹಾರಗಳನ್ನು ಮಾಡಿಕೊಂಡ್ರೆ, ಜೊತೆಗೆ ಈ ಯಂತ್ರಸಿದ್ಧಿಯನ್ನು ಮಾಡಿಕೊಂಡ್ರೆ ಮತ್ತೆ ನಾವು ವಾಪಸ್ ಬಿಸ್ನೆಸ್ಗೆ ಬರುವಂಥ ಒಂದು ಮನಸ್ಥಿತಿ ಬರುತ್ತಾ? ಈಗ ಏನಾಗುತ್ತೆ ನೋಡಿ, ರೆಮಿಡಿ ಮಾಡ್ಕೊಳ್ಳೋಕ್ಕೂ ಮನಸ್ಸು ಬರೋದಿಲ್ಲ ಅಂದರೆ ಆ ಜಾಗದಲ್ಲಿ ಏನೋ ಒಂದು ಕೃತ್ಯ ಆಗಿದೆ ಅಂತ ಅರ್ಥ. ಅದು ಮಾಂತ್ರಿಕವಾಗಿದ್ದಿರ್ಬೋದು ಅಥವಾ ಶತ್ರುಗಳ ಒಂದು ಕೈವಾಡದಿಂದ ಏನೋ ಒಂದು ಆಗಿರುತ್ತೆ. ಅವಾಗಲೇ ಅದು ಅಷ್ಟೊಂದು ಮಟ್ಟಿಗೆ ಬೀಳುವಂಥ ಸಾಧ್ಯತೆ. ಲಾಸ್ ಆಗೋದು. ಬೆಳೀತಾ ಇರ್ತಾನೆ, ಏನೋ ಚೆನ್ನಾಗಿರ್ತಾನೆ, ಒಳ್ಳೆ ವ್ಯವಹಾರ ಮಾಡ್ತಾ ಇದ್ದಾನೆ ಅಂದಿದ ತಕ್ಷಣ ಜನರ ಕಣ್ಣಿಗೆ ಬಂದು ಏನಾರ ಆಗ್ಬೋದು, ಅಥವಾ ಅವ್ನು ಮಾಡೋವಂಥ ಕೆಟ್ಟ ನಿರ್ಧಾರಗಳು ಅವನ ಜೀವನದಲ್ಲಿ ಪ್ರಮಾದ ಆಗ್ಬೋದು, ಅಥವಾ ಅಪಾತ್ರರಿಗೆ ನಂಬಿ ದಾನ ಕೊಟ್ಟು ಅಥವಾ ಧರ್ಮ ಕೊಟ್ಟು ಹಣ ಕಳ್ಕೊಂಡು ಈ ರೀತಿ ಮೋಸನೂ ಹೋಗ್ಬೋದು. ಅದು ಬೇರೆ ವಿಷಯ, ಅಲ್ಲಿ ನಾವು ನೋಡಬೇಕಾಗತ್ತೆ. ಬಟ್ ಆತ ಬೀಳೋವಂಥ ಬಿಸ್ನೆಸ್ನ ಮುಂದಕ್ಕೆ ತಗೋಬೇಕಂದ್ರೆ ಅವನ ಸ್ವಸಾಮರ್ಥ್ಯ ಬೇಕು, ಜೊತೆಗೆ ದೈವಿಕವಾದಂಥ ಪರೀಕ್ಷೆಗಳು, ಪೂಜಾದಿಗಳು ಇವು ಏನು ಮಾಡುತ್ತೆ ಮನುಷ್ಯನನ್ನು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆಗೆ ತೆಗೆದುಕೊಂಡು ಹೋಗುತ್ತೆ. ಹಾಗೆ ಗೆಲ್ತೀನಿ ಅನ್ನೋವಂಥ ಭರವಸೆ, ದೈವದ ಆಶೀರ್ವಾದ, ದೇವರು ಕಂಡುಬಿಟ್ರೆ 2 ಸೆಕೆಂಡ್ ಸಾಕು, ಏನು ಬೇಕಾದ್ರೂ ಆಗ್ಬೋದು. ಹೀಗೆ ಎಲ್ಲ ಬಿದ್ದು ಖಾಲಿ ಆಗುವಂಥ ಟೈಮ್ನಲ್ಲಿ ಯಾರೋ ಬಂದು ಒಂದು ಹೊಸ ಬಿಸ್ನೆಸ್ ಕೊಡ್ತಾರೆ, ಅದರಿಂದ 10 ಜನ ಬರ್ತಾರೆ, 10 ಜನ 100 ಜನ ಆಗ್ಬೋದು, ಹೇಗಾದರೂ ಮುಂದಕ್ಕೆ ಹೋಗ್ಬೋದು. ಹೀಗೆ ಆ ನಿಟ್ಟಿನಲ್ಲಿ ಇಲ್ಲಿ ಮುಖ್ಯವಾಗಿ ವ್ಯಾವಹಾರಿಕವಾಗಿ ಗೆಲ್ಲಬೇಕಂದ್ರೆ ಆತನ ಮನಸ್ಥಿತಿ ಮತ್ತು ಧೈರ್ಯ ಬೇಕು. ಧೈರ್ಯ ಇದ್ದರೆ ಮಾತ್ರ ಇದರಲ್ಲಿ ಕೈ ಹಾಕ್ಬೇಕು. ಧೈರ್ಯ ಇಲ್ಲದೆ ಇದ್ದರೆ ಎಲ್ಲರ ಕೆಲಸಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಜೀವನ ಮಾಡೋದು ಒಳ್ಳೆಯದು. ವ್ಯಾಪಾರದಲ್ಲಿ ಲಾಭ ನಷ್ಟ ಇದ್ದಿದ್ದೆ, ಕುಗ್ಗಬಾರ್ದು. ಕುಗ್ಗುವಂಥ ಪರಿಸ್ಥಿತಿ ಬಂದರೆ ಅದು ತೋರಿಸ್ಕೊಳ್ಬಾರ್ದು, ಗಟ್ಟಿಯಾಗಿ ನಿಂತ್ಕೊಂಡು ಮುಂದೆ ಹೋಗಬೇಕು. ಜೊತೆಗೆ ಏನಂತಂದರೆ ತಂತ್ರಾಧಾರಿತವಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡು, ದೈವಿಕ ಆರಾಧನೆ ಪೂಜಾದಿಗಳನ್ನು ಮಾಡ್ಕೊಂಡು, ಕೆಲವೊಂದನ್ನು ನಿಮ್ಮ ಒಂದು ಆಲೋಚನೆ ಯೋಚನೆಯಿಂದ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋದರೆ ಏನು ಬೇಕಾದ್ರೂ ಮಾಡ್ಬೋದು, ಎಂಥದ್ದು ಬೇಕಾದ್ರೂ ಮಾಡ್ಬೋದು. ಸಣ್ಣದಾಗಿ ಒಂದು ಅಂಗಡಿ ಇಟ್ಟು ಇವತ್ತು ಸಾವಿರಾರು ಕೋಟಿ ಒಡೆಯರಾಗಿ ನೋಡಿ ಎಲ್ಲ ಹೇಳ್ತಾ ಇರ್ತಾರೆ, ಯಾವುದಾವುದೋ ಒಂದು ಸಬ್ಜೆಕ್ಟ್ ತೊಗೊಂಡು ಓದ್ತಾ ಇರ್ತಾರೆ, ಬಿಸ್ನೆಸ್ ಮ್ಯಾಗ್ಝಿನಲ್ಲಿ ವಿಷಯವಾಗಿ ಎಲ್ಲ ನೋಡ್ತಾ ಇರ್ತೀವಿ. ಒಂದು ನೀರಿನ ಬಾಟ್ಲಿ ಮಾರೋರು ಕೂಡ ಎಷ್ಟೋ ಕೋಟಿಗಟ್ಟಲೆ ಮಾಡಿದ್ದಾರೆ. ಯಾವುದೋ ಒಂದು ಏನದು ಜ್ಯೂಸ್ ಥರ ಮಾರಿ ಇವತ್ತು ಇಡೀ ದೇಶಾದ್ಯಂತ ಅವ್ರದ್ದೇ ಪ್ರಾಡಕ್ಟ್ಗಳು ಓಡಾಡ್ತಾರೆ. ಇದೆಲ್ಲ ನೋಡ್ತಾ ಇರ್ತೀವಿ ನಾವು ಸಾಮಾನ್ಯವಾಗಿ. ಅಂದರೆ ವ್ಯಾಪಾರದಲ್ಲಿ ಗೆಲ್ಲಬೇಕಂತಂದರೆ ಧೈರ್ಯ ಬೇಕು, ಬುದ್ಧಿಶಕ್ತಿ ಬೇಕು, ದೈವದ ಒಂದು ಆಶೀರ್ವಾದ ಇರಬೇಕು. ಎಲ್ಲ ರೀತಿಯಲ್ಲಿ ನಾವು ತೊಗೊಂಡು ಮುಂದಕ್ಕೆ ಹೋದರೆ ಗೆಲ್ತೀವಿ. ಅದು ದುರಹಂಕಾರ ಇರಬಾರ್ದು. ಒಂದಷ್ಟು ದುಡ್ಡು ನೋಡಿದ ತಕ್ಷಣ ದುರಹಂಕಾರ ಕಳೆದು ಇದೆಲ್ಲ ಇನ್ನೊಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಸುಟ್ಕೊಂಡ್ಬರೋರು ನಾವು ನೋಡಿದ್ವಿ. ಹಾಗೆ ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗುತ್ತೆ. ಗುರುಗಳೇ, ಈಗ ನೀವು ಕೆಲವೊಂದಷ್ಟು ರೆಮಿಡೀಸ್ ಹೇಳಿರ್ತೀರಾ, ಜೊತೆಗೆ ಯಾರು ನಿಮ್ಮ ಹತ್ರ ಬರ್ತಾರೆ ಪರಿಹಾರಗಳನ್ನು ಕೇಳಿಕೊಂಡು ಯಂತ್ರಸಿದ್ಧಿಗಳನ್ನು ಮಾಡಿಕೊಟ್ಟಿರ್ತೀರಾ, ಇದು ತಗೊಂಡು ಹೋಗಿ ಅವ್ರ ಅಂಗಡಿಗಳಲ್ಲಿ ಅಥವಾ ವ್ಯಾಪಾರದ ಸ್ಥಳಗಳಲ್ಲಿ, ವ್ಯವಹಾರದ ಸ್ಥಳಗಳಲ್ಲಿ ಎಲ್ಲ ಇಟ್ಕೊಂಡಿರ್ತಾರೆ. ಅದಾದ ನಂತರ ಏನು ಮಾಡಬೇಕು ಗುರುಗಳೇ? ಆ ಒಂದು ಯಂತ್ರಗಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು? ಪೂಜೆ ಪುನಸ್ಕಾರಗಳು ಮಾಡಬೇಕಾ? ಕೆಲವೊಬ್ರು ಮೈಲ್ಗೆ ಎಲ್ಲ ನೋಡ್ತಾರೆ, ಆ ರೀತಿಯಾಗಿ ಇರಬೇಕಾಗತ್ತಾ? ಯಾವ ರೀತಿ ಮುಂದುವರಿಬೇಕು? ಮತ್ತು ತುಂಬ ಜನಕ್ಕಿರೋ ಪ್ರಶ್ನೆ ಅಂದರೆ ಯಾವಾಗ ನಮಗೆ ಸಕ್ಸಸ್ ಸಿಗುತ್ತೆ ಅದಾದ ನಂತರ ಅಂತ. ನೋಡಿ, ಇಲ್ಲಿ ವ್ಯಾವಹಾರಿಕವಾಗಿ ಅವನು ಸೋಲು ಪತನ ಯಾವ ಕಾರಣಕ್ಕೆ ಆಗ್ತಾ ಇದೆ ಅನ್ನೋದನ್ನ ಒಂದು ವಿಶ್ಲೇಷಣೆ ಮಾಡಬೇಕು. ಅದರ ಮುಖ್ಯವಾಗಿ ಈ ಸೋಲು ಹೀಗೆ ನಿಲ್ಲುತ್ತಾ ಅಥವಾ ಇದನ್ನು ನಾವು ಸರಿಪಡಿಸ್ಬೋದಾ ಅನ್ನೋದು ಪ್ರಶ್ನೆ. ಅದೆಲ್ಲ ಖಾತ್ರಿ ಮಾಡ್ಕೊಳ್ಬೇಕು. ಹಾಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ದೋಷಾದಿಗಳು, ಗ್ರಹಗತಿಗಳ ದೋಷಾದಿಗಳು, ಬಾಧಸ್ಥರಾಗಿದ್ದರೆ, ಜೊತೆಗೆ ಏನಾದರೂ ಹೊರಗಡೆಯಿಂದ ಶತ್ರು ಕೈವಾಡ ನೋವು, ಮಾಂತ್ರಿಕವಾದಂಥ ಒಂದು ಕಿರಿಕಿರಿ ಇವೆಲ್ಲ ಏನಾದರೂ ಇದ್ದರೆ ಅದನ್ನೆಲ್ಲವನ್ನ ತೆಗೆದುಹಾಕಿ ಸ್ವಚ್ಛ ಮಾಡಿ ಅವ್ನು ಬೇಕಾದಂಥ ಬಿಸ್ನೆಸ್ಗೆ ಯಾವ ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದ್ದಾನೆ ಅನ್ನೋದು ಮುಖ್ಯ. ಈಗ ಅವನು ಜಲತತ್ವದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂದರೆ ನೀರಿಗೆ ಸಂಬಂಧಪಟ್ಟದ್ದು ಮಾಡ್ತಾ ಇದ್ದಾನೆ, ಅಥವಾ ಅವನು ಬೇರೆ ಏನಾದರೂ ಮಾಡ್ತಾ ಇದ್ದಾನೆ, ಆ ಸಂಬಂಧಪಟ್ಟಂತಹ ಗ್ರಹಗತಿಗಳಾಗಿರ್ಬೋದು, ದೈವಾರಾಧನೆ ಆಗಿರ್ಬೋದು, ಇಂಥ ಒಂದು ಸ್ಥಿತಿನ ನಾವು ನಿರ್ಮಾಣ ಮಾಡಿ ಆ ಪೂಜೆಯಲ್ಲಿ ವಶದಂಥ ಸಿದ್ಧಾಂತವನ್ನು ಸಾಬೀತು ಮಾಡೋದು. ಎಲ್ಲದಕ್ಕೂ ಒಂದೇ ಚಕ್ರ ಹಾಕ್ಲಿಕ್ಕಾಗಲ್ಲ, ಅಥವಾ ಯಾವುದೋ ಒಂದು ಜನಾಕರ್ಷಣ ಮಾಡಿಬಿಟ್ಟು ಸುಮ್ಮನೆ ಕೂರೋದಕ್ಕೂ ಆಗೋದಿಲ್ಲ. ಧನಾಕರ್ಷಣೆ ಏನೇ ಇರಲಿ, ಆ ಬಿಸ್ನೆಸ್ ಸಂಬಂಧಪಟ್ಟಂತಹ ನಾವು ವಿಚಾರ ಸ್ಥಿತಿಗಳನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಬೇಕಾಗ್ತದೆ. ಅದರದ್ದೇ ಆದಂಥ ತತ್ವಗಳಿಗೆ ಕಬ್ಬಣದ ವ್ಯವಹಾರ ಮಾಡ್ತಾ ಇರ್ತಾರೆ, ಕಬ್ಬಣಕ್ಕೆ ಅಧಿಪತಿ ಶನಿ ಅಂತ ಹೇಳ್ತೀವಿ, ಅದನ್ನು ನಾವು ಸೇರಿಸ್ಕೊಳ್ಬೇಕಾಗುತ್ತೆ, ಪೂಜಾದಿಗಳಲ್ಲೆಲ್ಲ ತಗೊಳ್ಬೇಕಾಗುತ್ತೆ. ಹಾಗೆ ಈ ಬೇರೆ ಬೇರೆ ರೀತಿಯಾದಂಥ ಮೆಟಲ್ಗಳಿರ್ಬೋದು, ಫುಡ್ ಇಂಡಸ್ಟ್ರಿ ಇರ್ಬೋದು, ಆಹಾರದ ಹೋಟೆಲ್ಗಳಾಗಿರ್ಬೋದು, ಅವೆಲ್ಲ ನೋಡ್ಕೊಂಡು, ಮತ್ತು ಮುಖ್ಯವಾಗಿ ಅಲ್ಲಿಂದ ವಾಸ್ತು ಪರಿಸರ ಅವೆಲ್ಲವನ್ನ ನೋಡಿಕೊಂಡೆ ಅದಕ್ಕೆ ಬೇಕಾದ, ಮತ್ತು ಏನು ಚಕ್ರಗಳು ಪೂಜಾ ವಸ್ತುಗಳು ನಾವು ಅಂಗಡಿ ಕಟ್ಟೋದು ಕೊಡ್ಬೋದು, ದೇವರಿಡೋ ಜಾಗದಲ್ಲಿ ಪ್ರತಿಷ್ಠಾಪನೆ ಕೊಡ್ಬೋದು, ಗಲ್ಲಾಪೆಟ್ಟಿಗೆ ಹತ್ರ ಇಡೋದು ಕೊಡ್ಬೋದು.
ಇವೆಲ್ಲವೂ ನೋಡಿ ನಿಮಗೆ ಅದು ಸದಾಕಾಲ ಒಂದು ರಕ್ಷಣೆ ಕೊಡುತ್ತೆ. ಯಾವುದೇ ಒಂದು ತಂತ್ರ ಪರಿಹಾರ ಮಾಡಿದ್ರೂ ಕೂಡ ಒಂದು 12 ವರ್ಷ ಅದಕ್ಕೆ ನಾವು ಒಂದು ಸಿದ್ಧಿಯನ್ನು ಮಾಡಿ ಇಡ್ಬೋದು. ಆ ಮಟ್ಟಿಗೆ ಅದು ಪೂರ್ಣ ಪ್ರಮಾಣದ ಒಂದು ಬಲ ಅನ್ನೋದು ಸಾಬೀತು ಮಾಡುತ್ತೆ. ಓಕೆ ಗುರುಗಳೇ, ಅಂದರೆ ಇವಾಗ ಅದು ತಗೊಂಡೋಗಿ ಇಟ್ಟ ನಂತರ ನೀವು ಹೇಳಿದ್ರಿ ಅದಕ್ಕೆ ತಕ್ಕಂತೆ ಪೂಜೆಗಳು ಮಾಡಬೇಕು ಅಂತ. ಬಟ್ ತುಂಬ ಜನಕ್ಕಿರೋ ಪ್ರಶ್ನೆ ಏನು ಅಂದರೆ, ಯಾವಾಗ ನಮಗೆ ಸಕ್ಸಸ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ ಅಂತ? ನೋಡಿ, ಡೇ 1ಇಂದನೇ ಸಿಗುತ್ತೆ ನಿಮಗೆ. ಬಿಸ್ನೆಸ್ ಅನ್ನೋದು ಇವತ್ತು ನಾನು ₹1 ದುಡಿದಿದ್ದೀನಿ ಅಂದರೆ ನಾಳೆ ಅದೊಂದು ₹2 ಆಗುತ್ತೆ. ಹೌದು. ಏನು ಹಾಕಿದ್ದೀನಿ ನಾನು ಬಂಡವಾಳ, ಆ ಬಂಡವಾಳಕ್ಕೆ ತಕ್ಕಂಗೆ ಲಾಭಗಳು ಬರ್ತಾ ಇದ್ರೆ ಅದು ಬೆಳಿತಾನೆ ಹೋಗುತ್ತೆ. ಇಲ್ಲಿ ಹಣಕ್ಕೆ ಹಣ ಕೂಡುತ್ತೆ, ದುಡ್ಡಿಗೆ ದುಡ್ಡು ಸೇರೋದು ಅದೇ ಬೆಳವಣಿಗೆ ಆಗೋದು. ಡೇ 1ಇಂದನೇ ಪ್ರಾರಂಭ ಆಗ್ಬಿಡುತ್ತದು. ಅಂದರೆ ಆಕರ್ಷಣ ಆ ಮಟ್ಟಿಗೆ ಬಲ ಕೂಡಿದಾಗ ಎಲ್ಲವೂ ಕೂಡ ಸರಿ ಸಮಾಗವಾಗಿ ನಡ್ಕೊಂಡು ಹೋಗ್ಬಿಡುತ್ತೆ. ಕೆಲವೊಮ್ಮೆ 9 ದಿನ ನಡೀಬೋದು, ಕೆಲವೊಂದು 18 ದಿನ ನಡೀಬೋದು ಬೇರೆ ಬೇರೆ ಬಿಸ್ನೆಸ್ನಲ್ಲಿ. ಆದರೂ ನನಗೆ ಗೊತ್ತಿರೋ ಪ್ರಕಾರ ಮೊದಲನೇ ದಿನದಿಂದನೇ ಇದನ್ನು ನಾವು ಪ್ರಕಟ ಮಾಡ್ಬೋದು ವಿಶೇಷ ಸ್ಥಿತಿಯಲ್ಲಿ. ಓಕೆ ಗುರುಗಳೇ, ವ್ಯಾಪಾರ ವ್ಯವಹಾರಸ್ಥರಿಗೆ ಲಾಭನೇ ಮೂಲ ಧರ್ಮ ಅನ್ನುವಂಥದ್ದನ್ನ ನಮಗೆ ತಿಳಿಸ್ಕೊಟ್ರಿ. ಜೊತೆಗೆ ಯಾವ ರೀತಿ ಸಿಂಪಲ್ ಪರಿಹಾರಗಳಿಂದ ಹಿಡಿದು ಖಚಿತವಾದ ಪರಿಹಾರ ಸಿಗೋದಕ್ಕೆ ಏನೆಲ್ಲ ಮಾಡಬೇಕು, ಡೇ 1ಇಂದನೇ ಲಾಭ ಕಾಣ್ಬೋದು ಅಂತ ನೀವು ತಿಳಿಸ್ಕೊಟ್ರಿ ಗುರುಗಳೇ. ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ಯಾವ್ದಾದ್ರು ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ರೆ ಈಗಾಗಲೇ, ಅಥವಾ ಈಗ ಹೊಸದಾಗಿ ಶುರು ಮಾಡಿದ್ರೆ ಯಾಕೋ ಜನಾಕರ್ಷಣೆ ಆಗ್ತಾ ಇಲ್ಲ, ಯಾಕೋ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾ ಇದೆ, ಈ ರೀತಿಯಾದಂಥ ಪ್ರಶ್ನೆಗಳು ನಿಮ್ಗೆ ಕಾಡ್ತಾ ಇದ್ರೆ, ಅಥವಾ ನಾವು ಭರ್ಜರಿ ಲಾಭ ಮಾಡ್ಬೇಕಪ್ಪ ನಮ್ಗೆ ಇರೋ ಬಿಸ್ನೆಸ್ ಅಲ್ಲಿ ಎನ್ನುವಂಥ ಒಂದು ಮನಸ್ಥಿತಿ ನಿಮ್ಗಿದ್ರೆ, ಖಂಡಿತ ನೀವು ಗಿರಿಧರ್ ಭಟ್ ಗುರುಗಳನ್ನ ನೀವು ಭೇಟಿ ಆಗ್ಬೋದು. ನಿಮ್ಮ ಯಾವ ರೀತಿಯಾದಂಥ ಪರಿಹಾರಗಳು ಬೇಕು ಅಂತ ಗುರುಗಳು ತಿಳಿಸ್ಕೊಡ್ತಾರೆ. ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಗುರುಗಳನ್ನ ಭೇಟಿ ಆಗ್ಬೋದು. ಹಾಗೆ ಗುರುಗಳ ಆಫೀಸ್ ಬೆಂಗಳೂರಿನ ಯೂನಿವರ್ಸಿಟಿ ಸರ್ಕಲ್ನಲ್ಲಿರುತ್ತೆ. ನೀವು ಅಲ್ಲಿ ಕೂಡ ಬಂದು ನೇರವಾಗಿ ಗುರುಗಳನ್ನ ಭೇಟಿ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.